ಹಲವು ವರ್ಷಗಳ ಹಿಂದೆ ಸ್ಥಗಿತಗೊಂಡಿದ್ದ ಟಾಟಾ ನ್ಯಾನೋ ಎಲೆಕ್ಟ್ರಿಕ್ ವಾಹನವಾಗಿ ಮತ್ತೆ ಬಿಡುಗಡೆಯಾಗಲಿದೆ. 200ರಿಂದ 400 ಕಿಲೋಮೀಟರ್ ಮೈಲೇಜ್ ನೀಡುವ ನಿರೀಕ್ಷೆ ಇರುವ ಈ ಕಾರು ಆಧುನಿಕ ಸೌಲಭ್ಯಗಳೊಂದಿಗೆ ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಇದರ ಬೆಲೆ, ಫೀಚರ್ ಹಾಗೂ ಬಿಡುಗಡೆ ದಿನಾಂಕ ಕುರಿತ ಮಾಹಿತಿ ಇಲ್ಲಿದೆ. ಕಳೆದ ಕೆಲವು ಕಾಲದಿಂದ ಭಾರತೀಯ ಮಾರುಕಟ್ಟೆಯಲ್ಲಿ ಟಾಟಾ ಮೋಟಾರ್ಸ್ನಿಂದ ಬರಲಿರುವ ಟಾಟಾ ನ್ಯಾನೋ ಇವಿ ಬಗ್ಗೆ ಹಲವು ಸುದ್ದಿಗಳು ಬರ್ತಾ ಇವೆ. ಆದರೆ ಟಾಟಾ ನ್ಯಾನೋ ಇವಿ ಯಾವಾಗ ಬಿಡುಗಡೆಯಾಗ್ತದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಅಧಿಕೃತ ಪ್ರಕಟಣೆಯ ಪ್ರಕಾರ ಟಾಟಾ ಹಲವು ವರ್ಷಗಳ ಹಿಂದೆ ನ್ಯಾನೋ ಕಾರನ್ನು ಸ್ಥಗಿತಗೊಳಿಸಿತು. ಆದರೆ ಈಗ ಎಲೆಕ್ಟ್ರಿಕ್ ವಾಹನಗಳಿಗೆ ಹೆಚ್ಚುತ್ತಿರುವ ಬೇಡಿಕೆಯೊಂದಿಗೆ ಕಂಪನಿ ಟಾಟಾ ನ್ಯಾನೋವನ್ನ ಎಲೆಕ್ಟ್ರಿಕ್ ವೆಹಿಕಲ್ ಅವತಾರದಲ್ಲಿ ಬಿಡುಗಡೆ ಮಾಡಲಿದೆ. ಇದು ಹಲವು ಆಧುನಿಕ ವೈಶಿಷ್ಟ್ಯಗಳನ್ನು ಹೊಂದಿದೆ. ಮೈಲೇಜ್ ವಿಷಯಕ್ಕೆ ಬಂದರೆ ಈ ಕಾರು ಸಿಂಗಲ್ ಚಾರ್ಜ್ನಲ್ಲಿ 200ರಿಂದ 400 ಕಿಲೋಮೀಟರ್ಗಳಷ್ಟು ಪ್ರಯಾಣಿಸುತ್ತದೆ ಎಂದು ಆಟೋ ಉದ್ಯಮ ಹೇಳ್ತಾ ಇದೆ. ಅದೇ ಸಮಯದಲ್ಲಿ ಶಕ್ತಿಶಾಲಿ ಮೋಟಾರ್ ಕಾರಣ ಈ ಎಲೆಕ್ಟ್ರಿಕ್ 4-ವೀಲರ್ ಗರಿಷ್ಠ ವೇಗ ಗಂಟೆಗೆ 100 ಕಿಲೋಮೀಟರ್. ಇದರ ವೈಶಿಷ್ಟ್ಯಗಳಿಗೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳು ಲಭ್ಯವಿಲ್ಲ. ಆದರೆ ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಸ್ಟೀರಿಂಗ್, ಮೌಂಟ್ ಕಂಟ್ರೋಲ್, ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ ಮುಂತಾದ ಹಲವು ಸೌಲಭ್ಯಗಳಿವೆ. ಟಾಟಾ ಮೋಟಾರ್ಸ್ನಿಂದ ಬಂದಿರುವ ಟಾಟಾ ನ್ಯಾನೋ ಇವಿ ಬಜೆಟ್ ಸೆಗ್ಮೆಂಟ್ ಎಲೆಕ್ಟ್ರಿಕ್ 4-ವೀಲರ್. ಇದು ಮಿನಿ ಎಲೆಕ್ಟ್ರಿಕಲ್ ಕಾರ್ನಂತಿದೆ. ಆದರೆ ಇದರಲ್ಲಿ ಹಲವು ಹೊಸ ಆಧುನಿಕ ವೈಶಿಷ್ಟ್ಯಗಳನ್ನು ನಾವು ನೋಡಬಹುದು. ಬೆಲೆಯನ್ನು ಪರಿಶೀಲಿಸಿದರೆ ಇದರ ಬೆಲೆ 6 ಲಕ್ಷದಿಂದ 8 ಲಕ್ಷದವರೆಗೆ ಇರಬಹುದು ಅಂತ ಹೇಳಿ ಅಂದಾಜಿಸಲಾಗಿದೆ. ಇದು ವಿಶೇಷವಾಗಿ ರತನ್ ಟಾಟಾಗೆ ವಿನ್ಯಾಸ ಮಾಡಿ ತಯಾರಿಸಲಾಗಿದೆ. ಇದು ಸಂಪೂರ್ಣ ಎಲೆಕ್ಟ್ರಿಕ್ ಚಾಲಿತ ಇವಿ ಆಗಿದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.